ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನನ್ನಷ್ಟು ಚೆನ್ನಾಗಿ ಅವನು ಅವಳನ್ನ ನೋಡ್ಕೊಳಕ್ ಆಗುತ್ತಾ ಧ್ರುವ? ಹೇಳಿದ್ರು ಆಗುತ್ತಾ? ಆಗಲ್ಲ ಸರ್. ಹೇಗೆ ಸರ್ ಆಗುತ್ತೆ? ಖಂಡಿತವಾಗಲೂ ಆಗಲ್ಲ. ಮತ್ತ್ಯಾಕೆ ಮೈನಾಗಿದೆಲ್ಲ ಅರ್ಥ ಆಗ್ತಿಲ್ಲ ಅಂತ. ಇದೆಲ್ಲ ಮೈನಾಗ್ ಯಾಕೆ ಅರ್ಥ ಆಗ್ತಿಲ್ಲ? ಮೈನವ್ರಿಗೆ ಅರ್ಥ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಸರ್. ನನ್ಗಂತೂ ಚೆನ್ನಾಗಿ ಅರ್ಥ ಆಗೋಯ್ತು. ಧ್ರುವ ಸರ್, ನನಗೋಸ್ಕರ ಒಂದು ಹೆಲ್ಪ್ ಮಾಡ್ತೀಯಾ? ಹೇಳಿ ಸರ್. ಮೈನಾ ಮನ್ಸಲ್ಲಿರೋ ಆ ಪ್ರಿಯಕರನ ಬೇರ್ ಸಮೇತ ಕಿತ್ತಾಕ್ಬೇಕು. ನನಗೋಸ್ಕರ ನೀನು ಹೆಲ್ಪ್ ಮಾಡಲೇಬೇಕು ಧ್ರುವ. ಅವಳ ಮನಸ್ಸಲ್ಲಿ ಅವನಿದ್ರೆ ನಾನು ಅವಳಿಗೆ ಪ್ರಪೋಸ್ ಮಾಡೋಕ್ಕಾಗಲ್ಲ. ಮಾಡಿದ್ರು ಅದು ಪ್ರಯೋಜನ ಇಲ್ಲ. ನನ್ನ ಪ್ರೀತಿ ಅವಳಿಗೆ ಅರ್ಥ ಆಗಬೇಕು ಅಂದರೆ ಅವಳ ಮನಸ್ಸಲ್ಲಿರೋ ಪ್ರಿಯಕರ ಹೋಗಲೇಬೇಕು. ಹಾ ಸರ್, ಮಾಡ್ತೇನೆ. ಪ್ಲೀಸ್ ಧ್ರುವ, ಈ ಕೆಲಸ ನಿನ್ನಿಂದ ಮಾತ್ರ ಸಾಧ್ಯ. ಆಗಲ್ಲ ಅನ್ಬೇಡ. ಅಯ್ಯೋ ಸರ್, ಪ್ಲೀಸ್ ಅಂತ ಯಾಕೆ ಹೇಳ್ತೀರಾ? ಮಾಡ್ತೀನಿ ಸರ್, ಖಂಡಿತ ಮಾಡ್ತೀನಿ. ಥ್ಯಾಂಕ್ ಯು ಧ್ರುವ. ಥ್ಯಾಂಕ್ ಯು ಸೋ ಮಚ್. ಧ್ರುವರೇ, ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು. ಈಗಲೇ ಲೇಟ್ ಆಗಿದೆ, ನಾನು ಊಟ ಮಾಡಿ ಕೆಲ್ಸಕ್ಕೆ ಹೋಗ್ಬೇಕು. 2 ನಿಮಿಷ ಮಾತಾಡ್ಬಿಟ್ರೆ ನಿಮಗೆ ಲೇಟ್ ಆಗ್ಬಿಡುತ್ತಾ? ಏನ್ ಹೇಳಿ? ಧ್ರುವರೇ, ಯಾಕೆ ನೀವು ನನ್ನ ಜೊತೆ ಸರಿಯಾಗಿ ಮಾತಾಡ್ತಿಲ್ಲ? ನನಗೆ ಮುಖ ಕೊಟ್ಟೆ ಮಾತಾಡಿಸ್ತಿಲ್ಲ ನೀವು. ಅಲ್ಲ, ನಾನೇ ನಿಮ್ಮ ಹತ್ರ ಮಾತಾಡ್ಸಕ್ ಬಂದ್ರು ಯಾಕೆ ಮುಖ ಕೊಟ್ಟು ಮಾತಾಡಿಸ್ತಿಲ್ಲ? ಹೇಳಿದ್ರು ಅವರೇ, ಏನಾಯ್ತು? ನಾನೇನಾದ್ರೂ ತಪ್ಪು ಮಾಡಿದ್ನಾ? ಅದಕ್ಕೆ ನೀವು ನನ್ನ ಹತ್ರ ಮಾತಾಡ್ತಿಲ್ವಾ? ಏನು ಹೇಳ್ದೆ ನೀವು ಈ ತರ ಮುಖ ತಿರ್ಸ್ಕೊಂಡು ಓಡಾಡ್ತಿದ್ರೆ ನಾನು ಏನಂತ ಅನ್ಕೊಂಡ್ಲಿ? ನನ್ ಮೇಲೆ ಯಾಕೆ ಕೋಪ ಧ್ರುವ ಅವ್ರೆ? ನಾನು ಯಾಕ್ರಿ ಕೋಪ ಮಾಡ್ಕೊಳ್ಳಿ ನಿಮ್ಮ ಮೇಲೆ? ಇಲ್ಲ, ನನಗೆ ನಿಮ್ಮ ಮೇಲೆ ಯಾವ ಕೋಪನೂ ಇಲ್ಲ. ಕೆಲಸ ತುಂಬಾ ಇದೆ, ಏನೇನೋ ಯೋಚನೆ ಮಾಡಿ ಟೈಮ್ ವೇಸ್ಟ್ ಮಾಡಬೇಡಿ, ಹೋಗಿ. ನೋಡಿ ನೋಡಿ, ಈಗಲೂ ನೀವು ನನ್ನ ಕಡೆ ಮುಖ ಕೊಟ್ಟು ಮಾತಾಡಿಸ್ತಿಲ್ಲ. ಯಾರೋ 3ನೇ ವ್ಯಕ್ತಿ ಜೊತೆ ಮಾತಾಡ್ದಂಗ್ ಮಾತಾಡ್ತಿದ್ದೀರಾ. ಯಾಕೆ ಹಿಂಗ್ ಮಾಡ್ತಿದ್ದೀರಾ ಧ್ರುವ ಅವ್ರೆ? ರೀ 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 ಮೆತ್ತಗ್ ಮಾತಾಡ್ರಿ, ಕೇಳಿಸ್ಕೊಂಡವರು ತಪ್ಪು ತಿಳ್ಕೊಳ್ತಾರೆ. ಯಾರು ಏನಾದ್ರು ಅನ್ಕೊಡ್ಲಿ, ನನ್ಗೇನಾಗ್ಬೇಕು? ನಾನ್ ಯಾಕೆ ಈ ತರ ಮಾತಾಡ್ತಿದ್ದೀನಿ ಅಂತ ನನ್ಗೆ ಗೊತ್ತಾಗ್ತಿಲ್ಲ. ಧ್ರುವ ಅವ್ರೆ, ನೋಡಿ, ನನಗ್ ನಿಮ್ ಜೊತೆ ಮಾತಾಡದೆ ಇರೋದು ಕಷ್ಟ ಆಗ್ತಿದೆ. ಅಲ್ಲ, ನಾನ್ ಏನ್ ತಪ್ಪು ಮಾಡಿದ್ದೀನಿ ಅಂತ ಬಾಯ್ ಬಿಟ್ಟಾದ್ರೂ ಹೇಳ್ಬಾರ್ದಾ? ನೀನೇನು ತಪ್ಪು ಮಾಡಿಲ್ಲ ಮೈನಾ. ಪ್ರಿಯಕರನ್ ರೂಪದಲ್ಲಿ ನಿನ್ಗೆ ಹತ್ರ ಆಗಿದ್ದು ನಂದೇ ತಪ್ಪು. ನಿನ್ ಮನ್ಸಲ್ಲಿ ಪ್ರೀತಿ ಚಿಗುರೋ ಹಾಗೆ ಮಾಡಿದ್ದು ನಂದೇ ತಪ್ಪು. ಈಗ ನಾನ್ ಮಾತ್ರ ನೋವು ಪಡೋದಲ್ದೆ ನಿನ್ಗೂ ನೋವು ಕೊಡ್ತಿರೋದು ನಂದೇ ತಪ್ಪು. ಧ್ರುವರೇ, ಇವತ್ ನನ್ಗೆ ಹೇಳ್ರಲ್ಲೊಂದು ಗೊತ್ತಾಗ್ಬೇಕು. ಸುಮ್ಮನೆ ಇದ್ದಿದ್ ನನ್ನ ಹತ್ರ ಬಂದು ಆ ಪ್ರಿಯಕರನ್ ಬಗ್ಗೆ ಮಾತಾಡಿದ್ ನೀವು. ಈಗ ಆ ಪ್ರಿಯಕರ ಯಾರು ಅಂತ ಕೇಳಕ್ ಬಂದ್ರೆ ಈ ತರ ನಡ್ಕೋತಿರೋದ್ ನೀವು. ಇಲ್ಲ ಧ್ರುವರೇ, ನನಗ್ ಗೊತ್ತಾಗ್ಬೇಕು. ಹೇಳಿ, ಆ ಪ್ರಿಯಕರ ಯಾರು? ಹೇಳಿ ಧ್ರುವರೇ, ನಿಮ್ಮನ್ನೇ ಕೇಳ್ತಿರೋದು ಯಾರು? ನಿಮ್ಗೊಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ನೆಮ್ಮದಿಯಾಗಿ ಊಟ ಮಾಡಕ್ಕೂ ಬಿಡಲ್ಲ, ಸುಮ್ನೆ ಅದೇಳು ಇದೇಳು ಅಂತ ಇಟ್ಕೊಂಡು. ಏನ್ರಿ ಇವಾಗ? ಏನಿವಾಗ? ನನ್ಗೆ ನಿಮ್ ಜೊತೆ ಮಾತಾಡಕ್ ಇಷ್ಟ ಇಲ್ಲ, ಅದಕ್ಕೆ ಮಾತಾಡ್ತಿಲ್ಲ. ಅಲ್ಲ, ನಾನು ಮಾತಾಡ್ಲಿಲ್ಲ ಅಂದ್ರೆ ನಿಮ್ಗೆ ಏನಾದ್ರೂ ಕಷ್ಟ ಆಗುತ್ತಾ? ಇಲ್ಲ ತಾನೆ. ಸುಮ್ನೆ ಯಾಕ್ರಿ ನನ್ನ ಹಿಂದೆ ಬಿದ್ದಿದ್ದೀರಾ? ಹೋಗಿ ಕೆಲಸ ನೋಡ್ಕೊಳ್ಳಿ.
ಏನ್ರಿ ಧ್ರುವವ್ರೆ ಅಂತ ಆಗ್ಲಿಂದ ಒಬ್ಳು ಹುಡುಗಿ ಕಷ್ಟದಲ್ಲಿದ್ದಾಳೆ, ಅವಳಿಗೆ ಸಹಾಯ ಮಾಡೋದಕ್ ಬಂದೆ, ಅಷ್ಟೇ ಅಷ್ಟೇ. ಪುಷ್ಪಕ್ ಸರ್ ಹೇಳ್ದ ಹಾಗೆ ಆ ಭಾನುನೇ ಪ್ರಿಯಕರ, ಅವನ್ ಸತ್ತಿದ್ದ ದಿನಾನೇ ಆ ಪ್ರಿಯಕರನ್ನು ಸತ್ತೋದ. ಸುಮ್ಮನೆ ಪ್ರಿಯಕರ ಯಾರು ಅಂತ ಇಲ್ದಿರೋನ್ನ ಹುಡುಕೊಂಡು ಟೈಮ್ ವೇಸ್ಟ್ ಮಾಡಬೇಡಿ. ನಿಮ್ಮ ಕುಟುಂಬದ ಕಡೆ ಗಮನ ಕೊಡಿ. ಅಲ್ಲ, ನೀವು ಬೆಂಗಳೂರಿಗೆ ಬಂದಿದ್ಯಾಕೆ? ಪ್ರಿಯಕರನ್ನ ಹುಡ್ಕೋದಕ್ಕ ಅಥವಾ ನಿಮ್ಮ ಅಕ್ಕನ ಮದುವೆ ಮಾಡಿಸೋದಕ್ಕ? ನಿಮ್ಮ ಮನೆಯವರು ಕಷ್ಟದಲ್ಲಿದ್ದಾರೆ, ನೀವು ಮನೆ ಬಿಡಿಸ್ಕೋಬೇಕು, ಅಕ್ಕನ ಮದುವೆ ಮಾಡಿಸ್ಬೇಕು. ಇಷ್ಟೆಲ್ಲ ಜವಾಬ್ದಾರಿ ನಿಮ್ಮ ಹೆಗಲ ಮೇಲಿದೆ. ಅದನ್ನ ಬಿಟ್ಟು ಪ್ರಿಯಕರ ಅಂತ ಬೇಜವಾಬ್ದಾರಿ ತಂದೆಯಿಂದ ನಡ್ಕೊಳ್ತೀರಲ್ಲ, ಏನು ಅನ್ಸಲ್ವ ನಿಮ್ಗೆ? ಇನ್ನೂ ಒಂದ್ಸಲ ಹೇಳ್ತಾ ಇದ್ದೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಪ್ರಿಯಕರ ಅನ್ನೋನು ಇನ್ನಿಲ್ಲ, ಅವನು ಸತ್ ಹೋದ.